ನಮಸ್ತೆ ಆತ್ಮೇರೆ. ಈ ದಿನ ಪ್ರಸ್ತುತ ಭಾರತ ದೇಶದ ವ್ಯವಸ್ಥೆಯಲ್ಲಿ ನಾವುಗಳೆಲ್ಲ ಕೆಲವು ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕಾಗ್ತದೆ. ಈ ನಿಮ್ಮ ಕರೋನಾ ಆಗಲಿ ಅಥವಾ ನಿಮ್ಮ ಇರಾನ್, ಇಸ್ರೇಲು, ಅಮೇರಿಕದ ಒಂದು ಹೋರಾಟ, ಅಮೇರಿಕಾ ತಾನೇ ಉಳ್ಕೊಳ್ಬೇಕು, ಬಾಕಿ ಎಲ್ಲರೂ ನಾಶ ಆಗ್ಬಿಡ್ಬೇಕು ಅನ್ನೋ ಒಂದು ಪ್ರಮೇಲಿದೆ. ಕ್ರಮೇಣ ಯಾವ ದೇಶನೂ ಉಳ್ಕೊಳ್ಳೋದಿಲ್ಲ. ಭಾರತ ಅಂತೂ ಸಮೃದ್ಧಿಯಾಗಿ ಉಳ್ಕೊಳ್ಳೋದು. ಯಾಕೆಂದರೆ ಭಾರತ ಯಾವಾಗಲೂ ತಿಳ್ಕೊಳ್ಳಿ, ಎಲ್ಲ ರೀತಿಯ ವ್ಯವಸ್ಥಿತವಾಗಿ ಈಗ ಬೇಕಾದಷ್ಟು ನಮ್ಮ ಬಳಕೆಗೆ ಬೇಕಾದಷ್ಟು ಪೆಟ್ರೋಲು, ಡೀಸೆಲು, ಸೀಮೆಣ್ಣೆ ನಮ್ಮಲ್ಲೇ ಸಿಗ್ತಾ ಇದೆ. ಇದೇನಾಗಿದೆ ಅಂದರೆ ಈಗ ನಮ್ಮಲ್ಲಿ ಅನೇಕ ವರ್ಷಗಳಿಂದ ಈ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ ವಾಹನಗಳ ಸಂಖ್ಯೆ ಜಾಸ್ತಿ ಆಗೋಕ್ಕೆ ಈ ಕಂಪನಿಯವ್ರದ್ದು ಒಂದು ಹುನ್ನಾರ ಏನಂದರೆ, ಒಂದು 40-45 ವರ್ಷದಿಂದ ನೀವು ನೋಡಿರ್ಬೋದು, ಯಾವ ಕಾರ್ಗಾಗಲಿ ಬೈಕ್ ಆಗಲಿ ಯಾವುದೇ ವಾಹನಗಳಿಗೆ ಸಾಲ ಅನ್ನೋದು ಕೊಡ್ತಿರ್ಲಿಲ್ಲ. ಈಗೇನಾಗಿದೆ ಅಂದರೆ, ಈಗ ಸಾಲ ಕೊಡೋದು ಒಂದು ಕಂಪ್ನಿ ಉಟ್ಕೊಂಡಿದೆ. ನೀವು ಒಂದು 500 ರೂಪಾಯಿ ಕೊಟ್ಬಿಟ್ರು ಒಂದು ಬೈಕ್ ಇವತ್ತು ನಿಮ್ಗೆ ಕೊಡ್ತಾರೆ. EMI ಅಂತ ಹೇಳಿ EMI ಅನ್ನೋ ಭೂತ ನಮ್ಮನ್ನೆಲ್ಲರನ್ನ ನಾಶ ಮಾಡ್ತಾ ಇರೋದು. ಅದರಿಂದ ಈ ಕಂಪನಿಯವರೆಲ್ಲ ಇವಾಗ ಏನು ಮಾಡ್ತಾರೆ, ವಿಪರೀತ ವೆಹಿಕಲ್ಗಳನ್ನ ಬಿಟ್ಬಿಟ್ಟು ಪೆಟ್ರೋಲು, ಡೀಸೆಲ್ಗೆ ಮುಂದಿನ ದಿನದಲ್ಲಿ ನಾವು ಭಾಳ ಕಷ್ಟಪಡಬೇಕಾಗ್ತದೆ. ಅದರಿಂದ ನೀವು ಏನು ಮಾಡಬೇಕು, ಈಗ ನಮ್ಗೆ ಅದು ಇಲ್ಲದೇನೋ ವಿಧಿ ಇಲ್ಲ. ಇವಾಗ ನಮಗೆ ವಾಹನಗಳು ಬೇಕು. ಅದಕ್ಕೆ ನಾವೆಲ್ಲ ಇವಾಗ ಆದಷ್ಟು ಈಗ ನಿಮ್ಮ ಎಲೆಕ್ಟ್ರಾನಿಕ್ ಇದಕ್ಕೆ ಬನ್ನಿ ಅಂತಾರೆ. ಕರೆಂಟ್ದು ಮುಂದಿನ ದಿನದಲ್ಲಿ ಸಮಸ್ಯೆಗಳು ಬರ್ತವೆ. ಕರೆಂಟ್ ಉತ್ಪನ್ನ ಆಗೋಕ್ಕೆ ಕಲ್ಲಿದ್ದಲು ಸಿಗ್ತಾ ಇಲ್ಲ, ಅದು ಇನ್ನೊಂದು ದೇಶದಿಂದನೇ ನಾವು ಅವಲಂಬಿಸಿರ್ಬೇಕು. ಎಲ್ಲ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು, ನಾವೆಲ್ಲ ಬೇರೆ ಬೇರೆ ದೇಶದವ್ರನ್ನ ಅವಲಂಬಿಸಿದ್ದೀವಿ. ಭಾರತ ಒಂದು ಕಾಲದಲ್ಲಿ ಎಲ್ಲರಿಗೂ ಇಲ್ಲಿಂದ ಸಪ್ಲೈ ಮಾಡ್ತಾ ಇತ್ತು. ಈಗ ನಾವು ಎಲ್ಲವನ್ನು ಅವರಿಂದ ತಗೊಳ್ತಾ ಇದ್ದೀವಿ. ನಮ್ಮಲ್ಲಿರುವಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಸರಿಯಾಗಿ ಗಮನಿಸ್ತಾ ಇಲ್ಲ. ಇದು ನಮ್ಮ ದೇಶಕ್ಕೆ ಬಂದಿರುವಂಥ ದೊಡ್ಡ ಅನಾಹುತ. ಮತ್ತು ಇದೊಂದು ದುರಂತ ಅಂದರೂ ತಪ್ಪಾಗಲಿಕ್ಕಿಲ್ಲ. ನಮ್ಮಲ್ಲಿ ಎಷ್ಟು ಕೋಟಿ ಉದ್ಯೋಗಗಳಿದೆ ಇವತ್ತು. ಎಷ್ಟು ನಮ್ಮಲ್ಲಿ ನೂರಾರು ಕಸಬುಗಳು ನಮ್ಮಲ್ಲಿ ಬೇಕಾದಷ್ಟಿದೆ. ನಮ್ಮಲ್ಲಿ ಬೇಕಾದಷ್ಟು ಸಂಪತ್ತಿದೆ, ಬೇಕಾದಷ್ಟು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಆಮೇಲೆ ನಮ್ಮದು ಭೌಗೋಳಿಕವಾಗಿ ನಾವು ಭಾಳ ಎಲ್ಲ ರೀತಿಯ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ ಅಂತೇಳಿ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ಆಮೇಲೆ ನಮ್ಮಲ್ಲಿ ಬೇಕಾದಷ್ಟು ಪ್ರಾಣಿ ಪಕ್ಷಿಗಳು ಸಂಪನ್ಮೂಲ ಬೇಕಾದಷ್ಟಿದೆ. ಇದು ನಮಗೆ ಸರಿಯಾಗಿ ಬಳಸ್ಕೊಳಕ್ಕೆ ಬರ್ತಾ ಇಲ್ಲ. ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಹೆಗ್ಗೋಡಿಪುರ ಶಿವಕುಮಾರ್ ಅವರು ಹೇಳ್ದಂಗೆ ಸುಲಭ ಮತ್ತು ಸುಖಕರ, ಇದಕ್ಕೆ ನಾವು ಅಳವಡಿಸ್ಕೊಡ್ತೀವಿ. ನಮಗೆ ಸುಲಭವಾಗಿರಬೇಕು, ಅದು ಸುಖಕರವಾಗಿರಬೇಕು. ಅದು ಮುಂದೆ ಏನಾದರೂ ಆಗೋಗ್ಲಿ. ಇಂಥ ಟೈಮ್ನಲ್ಲಿ ನೋಡಿ ನಾವೆಲ್ಲ ಸಿಗಾಕೊಳ್ಳೋದು. ಇವಾಗ ನಮ್ಮದು ಎಷ್ಟೋ ಮಕ್ಕಳಿಗೆ ಸೌದೆನೇ ಗೊತ್ತಿಲ್ಲ, ಸೌದೆ ಒಲೆನೇ ಗೊತ್ತಿಲ್ಲ. ಈಗ ಅವ್ರಿಗೆ ನಾವು ಪರಿಚಯ ಮಾಡುವಂಥ ಸ್ಥಿತಿ ಬಂದಿದೆ. ಅದೇ ರೀತಿ ನಿಮ್ಮ ವಾಹನದ ಪರಿಸ್ಥಿತಿನೂ ಅಷ್ಟೇ. ಯಾರೋ ಒಂದು 8-10 ವೆಹಿಕಲ್ ಇಟ್ಕೊಂಡಿದ್ದೀರಿ, ನೀವು 1-2 ಎಲೆಕ್ಟ್ರಾನಿಕ್ ವೆಹಿಕಲ್ ಇಟ್ಕೊಳ್ಳಿ, 1-2 ಪೆಟ್ರೋಲ್ ಇಟ್ಕೊಳ್ಳಿ, ಅದರಲ್ಲಿ 1-2 ಡೀಸೆಲ್ ಇಟ್ಕೊಳ್ಳಿ. ಕೇವಲ ಒಂದನ್ನೇ ನಂಬ್ಕೊಂಡು ಹೋಗಬೇಡಿ. ಇವತ್ತು ನೋಡಿ ಡೀಸೆಲು ಪೆಟ್ರೋಲು ಕೂಡ ಅಲ್ಲಿ ಎಲ್ಲೋ ಒಂದು ಸ್ಟಾರ್ಟ್ ಆಯ್ತು ಅಂದಿದ ತಕ್ಷಣ ಇಲ್ಲಿ ನೋಡಿ ಕಳ್ಳ ವ್ಯಾಪಾರಿಗಳು, ಗ್ಯಾಸ್ನವರು ಸಡನ್ ಆಗಿ ಎಲ್ಲ ಸೀಸ್ ಮಾಡಿಬಿಟ್ರು. ಅದ್ರ ಪರಿಣಾಮ ಅಷ್ಟು ಬೇಗ ಆಗ್ಬಿಡ್ತಾ, 1 ದಿನದಲ್ಲಿ 2 ದಿನದಲ್ಲಿ ಪರಿಣಾಮ ಆಗ್ಬಿಡ್ತಾ. ಅಂದರೆ ಕಳ್ಳ ಸಂತೆಕೋರರಿಗೆ ಅಧಿಕಾರಿಗಳು, ರಾಜಕಾರಣಿಗಳು ಸಪೋರ್ಟ್ ಇರೋದ್ರಿಂದ ಇವತ್ತು ಅವರಲ್ಲಿ ಎಷ್ಟೇ ಕಳ್ಳ ಮಾಲ್ ಸಿಕ್ಕಿದ್ರು ಅದನ್ನ ನಾವು ಕೈ ಹಾಕೋಂಗಿಲ್ಲ. ಯಾಕೆಂತಂದರೆ ಅವರೆಲ್ಲ ಅವ್ರ ಸಪೋರ್ಟಲ್ಲಿ ಇದ್ದಾರೆ. ಈಗ ಸಾಮಾನ್ಯ ಜನನೇ ಇದ್ರ ಕಷ್ಟಪಡ್ತಾ ಇರೋದು. ಅಷ್ಟು ಬೇಗ ನೋಡಿ ಗ್ಯಾಸು, ಸಿಲಿಂಡ್ರು ಎಲ್ಲ ನಮಗೆ ತೊಂದರೆ ಆಗೋಯ್ತು. ಅದೇ ರೀತಿ ಪೆಟ್ರೋಲ್, ಡೀಸೆಲ್ದು ಅಷ್ಟೇ, ಇನ್ನೂ ರೇಟು ಜಾಸ್ತಿ ಆಗ್ತದೆ. ಆಮೇಲೆ ಅದು ಸಿಕ್ಕೋದ್ರೂ ಕಳ್ಳ ಸಂತೆಯಲ್ಲಿ ನಮ್ಗೆ ಬೇಕಲ್ಲಪ್ಪ ಅಂದ್ಬಿಟ್ಟು ನಾವು 200-300 ರೂಪಾಯಿ ಡೀಸೆಲ್ಗೆ, ಪೆಟ್ರೋಲ್ಗೆ ಕೊಡುವಂಥ ಸ್ಥಿತಿನೂ ಬಂದ್ಬಿಡ್ತದೆ. ಆಗ ಏನಾಗ್ತದೆ, ಅದು ಸಾಮಾನ್ಯ ಜನರ ಮೇಲೆ ಅದು ಭಾಳ ಪರಿಣಾಮ ಬೀರ್ತದೆ. ಈಗ 1 ಗಂಟೆಗೆ 1000 ರೂಪಾಯಿ ಟ್ಯಾಕ್ಟ್ರಿ ಉಳ್ತಾ ಇದೆ ಅಂದರೆ, ಅವನು ಬ್ಲ್ಯಾಕಲ್ಲಿ ಡೀಸೆಲ್ ತಗೊಂಡು ಹೋಗಿದ್ರೆ ಅವನು 2000 ರೂಪಾಯಿ ಮಾಡಬೇಕಾಗ್ತದೆ. 2000 ರೂಪಾಯಿ ಭಾರ ಯಾರ ಮೇಲೆ ಬೀಳುತ್ತೆ? ಸಾಮಾನ್ಯ ಜನರ ಮೇಲೆ ಬೀಳುತ್ತೆ. ಇದು ದೊಡ್ಡವ್ರ ಮೇಲೆ ಬೀಳಲ್ಲ. ಅದೇ ರೀತಿ ಇವಾಗ ಏನಾಗಿದೆ, ಪೆಟ್ರೋಲು, ಡೀಸೆಲ್ಲು ಮತ್ತು ನಿಮ್ಮ ಎಲೆಕ್ಟ್ರಾನಿಕ್ ವಾಹನನೂ ಭಾಳ ದುಬಾರಿ ಆಗಿದ್ರು, ಮತ್ತು ಅದರ ಲೈಫ್ ಭಾಳ ಕಡಿಮೆ ಇದ್ರು, ಸದ್ಯಕ್ಕೆ ನೀವೇನು ಮಾಡಬೇಕು ಅಂದರೆ 1-2 ಬಳಸ್ಕೊಳ್ಬೇಕು. ಆದಷ್ಟು ನಾವು ನಡಿಗೆಯನ್ನು ನಡೆಯೋದು ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರತಿಯೊಂದಕ್ಕೂ ನಾವು ವಾಹನವನ್ನು ಬಳಸೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ಒಬ್ಬರು ವಾಹನವನ್ನು ಬಳಸೋದು 4-5 ಜನ ಸೇರಿ ಒಂದು ವಾಹನವನ್ನು ಬಳಸೋದನ್ನ ಒಂದು ಅಭ್ಯಾಸ ಇಟ್ಕೊಳ್ಬೇಕು. ಇದು ಏನಾಗ್ತದೆ ಅಂದರೆ ಪೆಟ್ರೋಲು, ಡೀಸೆಲ್, ಈಗ ನಾವು ಡೀಸೆಲ್ ಎಲ್ಲ ಒಂದು ಸಮಯ 1-2 ತಿಂಗಳು 3 ತಿಂಗಳು ಕೆಲವು ತಂದು ನಾವು ಒಂದು 10 ಕ್ಯಾನು 20 ಕ್ಯಾನ್ ಸ್ಟಾಕ್ ಇಟ್ಕೊಳ್ಬೋದು. ಬಟ್ ಪೆಟ್ರೋಲ್ ಆ ಥರ ಇಡೋಕ್ಕಾಗಲ್ಲ. ಅಂಥ ಟೈಮ್ನಲ್ಲಿ ನೀವು ವಾಹನವನ್ನು ಬಳಸುವಂಥ ಟೈಮ್ನಲ್ಲಿ 2-3 ಥರದ ವಾಹನಗಳು ನಿಮ್ಮಲ್ಲಿ ಇದ್ದುಬಿಟ್ರೆ ನಿಮಗೆ ಅದೊಂದು ಸುಲಭ ಆಗ್ತದೆ. ಈಗ ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಹಾಡ್ಯದಿಂದ ಫೋನ್ ಮಾಡುವಾಗ ಹೇಳಿದರು, ಒಂದು ಒಳ್ಳೆ ಮೆಸೇಜನ್ನು ಕಳಿಸಿದರು. ಈಗ ಏನಪ್ಪ ಅಂದರೆ ಎಲ್ಲ ಒಂದು ಶುಭ ಸೂಚನೆನೇ, ಒಂದು ಒಳ್ಳೆಯ ಅಭಿವೃದ್ಧಿನೇ. ಈ ಸಮಸ್ಯೆಯಿಂದ ಏನಾಗ್ತದೆ, ನಮ್ಮಲ್ಲಿ ನೀವು ಏನು ಬೇಕಾದ್ರೂ ಹೇಳ್ಕೊಂಡ್ರು ಪರವಾಗಿಲ್ಲ, ಇವನು ರೈತ ವಿರೋಧಿ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ, ನನಗೆ ಭೂಮಿ ಉಳಿಬೇಕು, ನಾನು ರೈತ ವಿರೋಧಿ ಅಲ್ಲ, ರೈತರ ಪರವಾಗೇ ಇರೋದು ನಾನು.
ಆದರೂ ಒಂದು ಹೇಳ್ತಾ ಇದ್ದೀನಿ, ಇವಾಗ ಈ ಇರಾಕ್ ಮತ್ತು ಇಸ್ರೇಲ್ ಯುದ್ಧದ ಒಂದು ಪರಿಣಾಮದಿಂದ ಏನಾಗಿದೆ ಅಂತಂದರೆ ರಸಗೊಬ್ಬರ ತಯಾರು ಮಾಡುವಾಗ 50% ಕಡಿಮೆ ಆಗಿದೆ ಅಂತೆ. ಖುಷಿ ಪಡ್ಬೇಕು ನೀವೆಲ್ಲ, ಯಾಕೆಂದರೆ ಅಷ್ಟು ಭೂಮಿಗೆ ವಿಷ ಹಾಕೋ ತಪ್ಪಲ್ವಾ. ಅಂದರೆ ಇದರ ಅರ್ಥ ಏನಂದರೆ ಎಲ್ಲರೂ ಸಹಜ ಕೃಷಿಗೆ ಬರಬೇಕು, ಎಲ್ಲರೂ ನೈಸರ್ಗಿಕ ಕೃಷಿಗೆ ಬರಬೇಕು ಅನ್ನೋದು ಒಂದೇ ಒಂದು ಪ್ರಕೃತಿಗೂ ಆಸೆ. ಆ ಪ್ರಕೃತಿ ಏನು ಮಾಡ್ತದೆ ಅಂತ ಹೇಳಿದ್ರೆ ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ಇಂಥ ದುಷ್ಟಶಕ್ತಿಗಳನ್ನು ವಾರ್ ರೂಪದಲ್ಲಿ, ಯುದ್ಧದ ರೂಪದಲ್ಲಿ ಮಾಡ್ತಾರೆ. ಅಂದರೆ ಬಾಕಿ ಇರೋರು ಎಚ್ಚರ ಆಗಲಿ ಅಂತ. ನಮ್ಮಲ್ಲಿ ಗಾದೆ ಹೇಳ್ತಾರೆ ನೋಡಿ, ಕಂಬಳಿಲಿರೋನಿಗೆ ಹೊಡೆದ್ರೆ ದುಪ್ಟಿ ಹೊತ್ಕೊಂಡಿರೋ ಮಲಗಿರೋನು ಎಚ್ಚರ ಆಗಬೇಕು ಅಂತ. ಗೊತ್ತಾಯ್ತಲ್ಲ, ಕಂಬಳಿ ಹೊಡೆದ್ರೆ ಮಲಗಿರೋನಿಗೆ ಒಂದೇಟು ರಪ್ ಅಂತ ಹೊಡೆದ್ರೆ ದುಪ್ಟಿಲಿರೋ ಏನಾಗಬೇಕು, ಎಚ್ಚರ ಆಗಬೇಕು, ಈ ಏಟ್ ನನಗೂ ಬೀಳ್ತದೆ ಅಂತ. ಈಗ ನಾವು ಹಾಸ್ಟೆಲ್ಗಳಲ್ಲೆಲ್ಲ ಏನು ಮಾಡ್ತೀವಿ, 20-30 ಮಕ್ಕಳು ಮಲಗಿರ್ತೀವಿ, ಅದರಲ್ಲಿ ಒಂದು 5-6 ಜನ ಎದ್ದಿರಲ್ಲ. ಅದರಲ್ಲಿ ಏನು ಮಾಡ್ತಾರೆ, ವಾರ್ಡನೋ ಯಾರೋ ಒಬ್ಬ ಮುಖ್ಯಸ್ಥರು ಬಂದು ಒಬ್ಬನಿಗೆ ಪಠಾರ್ ಅಂತ ಬಾರಿಸ್ತಾರೆ. ಒಬ್ಬನಿಗೆ ಪಠಾರ್ ಅಂತ ಬಾರಿಸಿದ್ರೆ ಏನಾಗ್ತದೆ, ಬಾಕಿ ಇರೋರೆಲ್ಲ ಬೇಗ ಎದ್ದು ಬಿಡ್ತಾರೆ. ಅದೇ ರೀತಿ ಎಲ್ಲೋ ದೇಶದಲ್ಲಿ ಏನೋ ನಡೆದಿದ್ರೆ ನೀವೆಲ್ಲ ಎಚ್ಚರವಾಗಿ, ಈ ಥರ ಎಲ್ಲ ಇದೆ, ಇವರೆಲ್ಲ ಇಂದ್ರ, ಚಂದ್ರ, ದೇವೇಂದ್ರ, ವಿಶ್ವಗುರು ಅಂತೆಲ್ಲ ಯಾರ್ಯಾರು ಹೊಗಳಿದ್ರಲ್ಲ ಅವರೆಲ್ಲ ನಮ್ಮ ದೇಶವನ್ನು ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅನ್ನೋದು ಇವಾಗ ನಿಮಗೆಲ್ಲ ಚೆನ್ನಾಗಿ ಮನದಟ್ಟಾಗಿದೆ. ಅದರಿಂದ ನೀವೇನು ಮಾಡಿದ್ರೆ ಯಾರನ್ನು ಮತ್ತು ಯಾವುದೇ ವಸ್ತುವನ್ನು, ಅವ್ರು ಹೇಳ್ತಾ ಇದ್ರು, ಯಾವುದನ್ನು ಒಂದು ವ್ಯಕ್ತಿಯನ್ನು ಪಕ್ಷವನ್ನು ನಂಬೇಡಿ, ಮತ್ತು ಸಿಸ್ಟಮನ್ನು ನಂಬ್ಕೋಬೇಡಿ. ಯಾಕೆಂದರೆ ಗ್ಯಾಸ್ ಇದೆ, ನಮಗೆ ಒಲೆ ಮಾಡ್ಕೊಳ್ತೀವಿ, ಸೌದೆ ಮಾಡ್ಕೊಳ್ತೀವಿ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಅಂತೇಳಿ ನಾವು ಮಾಡ್ಕೊಳ್ಳೋದಲ್ಲ. ಅದಕ್ಕೆ ನಾವು ಬೇರೆ ಒಂದು ಪರ್ಯಾಯವಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಆವಾಗ ಮಾತ್ರ ನಾವು ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಇದೆ. ಅದೇ ರೀತಿ ಎಲ್ಲ ಧರ್ಮಗ್ರಂಥಗಳಲ್ಲೂ ಎಲ್ಲ ಧರ್ಮಗುರುಗಳಿಗೂ ಎಲ್ಲ, ಅದು ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಎಲ್ಲರಲ್ಲೂ ಒಂದೊಂದು ಸೂಚನೆಗಳಿದೆ. ಇದೆಲ್ಲ ಮಠಾಧಿಪತಿಗಳು ಮಾಡಬೇಕಾಗಿರೋದು, ಕ್ರೈಸ್ತ ಪಾದ್ರಿಗಳು ಮಾಡಬೇಕಾಗಿರೋದು, ಮುಲ್ಲಾಗಳು ಮಾಡಬೇಕಾಗಿರೋದು. ಇದೆಲ್ಲ ಅವ್ರಿಗೆ ಯಾಕೆ ಆ ಜಾಗದಲ್ಲಿ ಕೂರಿಸಿರೋದು, ಜನರಿಗೆ ತೊಂದರೆ ಬಂದಾಗ ರಾಜನನ್ನು ಎಚ್ಚರಿಸಿ ಪ್ರಜೆಗಳಿಗೆ ಅನುಕೂಲವಾಗಿ ಮಾತಾಡಿ ಅಂತ ಅವ್ರನ್ನ ಇಟ್ಕೊಂಡಿರೋದು. ಈಗೇನಾಗಿದೆ ಅಂದರೆ ಅವರು ಮಠ ಬೆಳಿಬೇಕು, ಅವ್ರ ಮಸೀದಿ ಬೆಳಿಬೇಕು, ಅವ್ರ ಚರ್ಚ್ ಬೆಳಿಬೇಕು, ಅವ್ರ ಜಾತಿಯವ್ರು ಬೆಳಿಬೇಕು ಅನ್ನೋದು ಒಂದೇ ಒಂದು ಅವರಿಗೆ ಮೂಲ ಉದ್ದೇಶ ಬಂದಿರೋದ್ರಿಂದ ಈ ಅನಾಹುತಕ್ಕೆಲ್ಲ ಕಾರಣ. ಯಾವುದೋ ಒಬ್ಬ ರಾಜ ವ್ಯತ್ಯಾಸ ತಪ್ಪು ಮಾಡ್ದಾಗ ನಮ್ಮ ಜನ ಏನು ಮಾಡ್ತಾರೆ, ನಮ್ಮ ಧರ್ಮಗುರುಗಳು ಅವ್ರನ್ನ ಎಚ್ಚರಿಸಬೇಕು. ಅದಕ್ಕೆ ಈಗ ಅನೇಕ ಕಡೆಗೆಲ್ಲ ಒಂದು ಸೂಚನೆ ಬಂದಿದೆ, ನೀವು ಮಠದವರೇ ಆಗಲಿ, ಚರ್ಚರು ಆಗಲಿ, ಮಸೀದಿಯವರು ಆಗಲಿ, ಜಮೀನನ್ನು ಆದಷ್ಟು ತಗೊಳ್ಳಿ, ಕೃಷಿ ಮಾಡಿ, ನಿಮ್ಗೆ ಬೇಕಾದ ನೈಸರ್ಗಿಕವಾದ ಆಹಾರವನ್ನು ಬೆಳ್ಕೊಳ್ಳಿ. ಅದನ್ನು ನೀವು ಸಿಟಿ ಒಳಗಡೆ ಮಾಡಬೇಡಿ, ತೋಟಗಳನ್ನ ಸ್ವಲ್ಪ ದೂರದಲ್ಲಿ ಮಾಡಿ. ಯಾಕೆಂತಂದರೆ ನಾಳೆಗೆ ಆಹಾರದ ಹಾಹಾಕಾರ ಬಂದಾಗ ನಗರ ಪ್ರದೇಶ ಜನರೆಲ್ಲ ಹೋಗಿ ಆ ಹೊಲ ಗದ್ದೆಗಳ ಮೇಲೆ ಬಿದ್ದು ಅನಾಹುತ ಆಗ್ತದೆ ಅಂದ್ಬಿಟ್ಟು ಸ್ವಲ್ಪ ನಗರ ಪ್ರದೇಶದ ದೂರದಲ್ಲಿ ಎಲ್ಲ ಮಠಾಧಿಪತಿಗಳು, ಚರ್ಚಿನವರು, ದೇವಸ್ಥಾನದವರು ಜಮೀನನ್ನ ಪರ್ಚೇಸ್ ಮಾಡಿ ಅಲ್ಲಿ ನೈಸರ್ಗಿಕವಾಗಿ ಆಹಾರವನ್ನು ಬೆಳೆದು ಜನರಿಗೆ ಆಹಾರವನ್ನು ಒದಗಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ. ಏನಿಲ್ಲದಿದ್ರೂ, ಆಹಾರ ಇಲ್ಲದಿದ್ದರೆ ಕಷ್ಟ ಆಗ್ತದೆ. ಎಲ್ಲ ನಿಂತೋದ್ರೂ ಕೃಷಿ ನಿಲ್ಲಬಾರ್ದು. ಅದಕ್ಕೆ ನಮ್ಮ ರೈತರು ಈಗಲಾದರೂ ಎಚ್ಚರ ವಹಿಸ್ಕೊಳ್ಳಿ. ಅದರಲ್ಲೂ ನಿಮ್ಮ ಪಿರಿಯಾಪಟ್ಟಣ, ಹುಣಸೂರಿನವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಬೋದು, ನೀವೆಲ್ಲ ಹೊಗೆ ಸೊಪ್ಪನ್ನು ಬಿಡಿ. ಹೊಗೆ ಸೊಪ್ಪನ್ನು ನೀವು ಬಿಟ್ಟರೆ ಎಲ್ಲ ರೇಟ್ ಇಲ್ಲ ಅಂತೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀರಲ್ಲ, ನೀವು 1 ವರ್ಷ ಬೆಳಿಬೇಡಿ, ಒಂದೇ ವರ್ಷ ಬೆಳಿಬೇಡಿ. ನೀವು 2ನೇ ವರ್ಷಕ್ಕೆ ಅವನೇ ಹೇಳ್ತಾನೆ, ನಾನು 1000 ರೂಪಾಯಿ ಕೊಡ್ತೀನಿ ಬೆಳ್ಕೊಡು ಅಂತ. ಅವಾಗ ನೀವು ಒಪ್ಪಂದ ಮಾಡ್ಕೊಳ್ಳಿ, 1000 ರೂಪಾಯಿ ಕೊಟ್ಟರೆ ನಾನು ಬೆಳಿತೀನಿ, ಇಲ್ಲ ನಾನು ಬೆಳೆಯೋದಿಲ್ಲ ಅಂತ. 1-2 ವರ್ಷ ಸುಮ್ಮನೆ ಇದ್ಬಿಡಿ, ನೋಡೋಣ. ಅವನು ITC ಕಂಪ್ನಿಯವನು, ಅವ್ನಿಗೆ ಬೇಕಾದಷ್ಟು ಸಂಪಾದನೆ ಮಾಡಬೇಕು, ಅವನಿಗೆ ತುಂಬ ಆಸೆ ಇದೆ. ಅವ್ನು ಬೇರೆ ಎಲ್ಲಿಂದನೂ ಹೊಗೆ ಸೊಪ್ಪು ತರೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಹುಣಸೂರು ಪಿರಿಯಾಪಟ್ಟಣದ ಕ್ವಾಲಿಟಿ ಹೊಗೆ ಸೊಪ್ಪು ಅವನಿಗೆ ಸಿಕ್ಕೋದಿಲ್ಲ. ಅದರಿಂದ ನೀವೆಲ್ಲ ಏನು ಮಾಡಬೇಕು, ರೈತರು 2 ವರ್ಷ ಹೊಗೆ ಸೊಪ್ಪನ್ನು ಬೆಳೆಯೋದನ್ನ ನಿಲ್ಲಿಸಿದ್ರೆ ನಿಮ್ಗೆ ಒಂದು 1000 ರೂಪಾಯಿನೂ ಕೊಡ್ತಾನೆ. ಕಬ್ಬಿನವರು ಅಷ್ಟೇ, ನೀವು ಕಬ್ಬು ಬೆಳಿಬಾರ್ದು. ನಿಮ್ಮದು ನೋಡಿ, ನಿಮ್ಮ ಒಂದು ದುರ್ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ, ಕಬ್ಬನ್ನ ತಗೊಳ್ಳಿ, ನಮಗೆ ಇಷ್ಟು ರೇಟ್ ಕೊಡಿ ಅಂತ ಹೇಳೋದಕ್ಕೂ ನೀವು ರೋಡಿಗೆ ಬಂದು ಸ್ಟ್ರೈಕ್ ಮಾಡಬೇಕು. ಆಮೇಲೆ ನಮ್ಮದು ಉಳಿದಿದ್ದನ್ನ ಕೊಡಿ ಅಂತ ಕೇಳೋಕ್ಕೂ ಸ್ಟ್ರೈಕ್ ಮಾಡಬೇಕು. ನಮಗೆ ಗೊಬ್ಬರ ಕೊಡಿ ಅಂತಲೂ ಸ್ಟ್ರೈಕ್ ಮಾಡಬೇಕು. ನಮ್ಮನ್ನು ಗಮನಿಸಿ ಅನ್ನೋದಕ್ಕೂ ಸ್ಟ್ರೈಕ್ ಕೊಡಬೇಕು. ನೀವೇನೇ ಏನು ಮಾಡೋದೇನು ಬೇಡ, ನೀವು ಬೆಳೆಯೋದನ್ನ ನಿಲ್ಲಿಸಿ. ಕಬ್ಬು ಬೆಳೆಯೋರು ಅಷ್ಟೇ, 2 ವರ್ಷ ಕಬ್ಬು ಬೆಳೆಯೋದನ್ನ ನಿಲ್ಲಿಸಿ. ನಿಮ್ಮ ಮನೆ ಏನು ಹಾಳಾಗ್ಬಿಡಲ್ಲ, ನೀವು ಇನ್ನೂ ಸಮೃದ್ಧಿಯಾಗಿ, ಆನಂದವಾಗಿ, ಸಂತೋಷವಾಗಿರ್ತೀರಿ. ಏನು ತೊಂದರೆ ಇಲ್ಲ. ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ, ಸರ್ಕಾರಿ ಶಾಲೆ ಹಂಗಾದ್ರೂ ಉಳ್ಕೊಳ್ಳಿ. ಅಲ್ಲೇ ಇರೋ ಮಾಸ್ಟರ್ಗಳಿಗೆ ಹೇಳಿ, ಅಪ್ಪ ನೀವು ಬೆಳಿಗ್ಗೆ ಸಾಯಂಕಾಲ ಸರಿಯಾಗಿ ಬಂದು ಪಾಠ ಮಾಡಪ್ಪ ಅಂತ ನೀವು ಹೇಳಿ, ಅವ್ನಿಗೆ ಹಕ್ಕಿದೆ. ಪ್ರೈವೇಟ್ನವ್ರ ಹತ್ರ ನೀವು ಹೋಗೋಕ್ಕಾಗಲ್ಲ. ಯಾಕೆಂತಂದರೆ ಅವನು ಕ್ಯಾಬಿನ್ ಹಾಕ್ಕೊಂಡು ಭಾಳ ಜೋರಾಗಿರ್ತಾನೆ, ಅವನು ಪೊಲೀಸ್ ಇಟ್ಕೊಂಡು, ನ್ಯಾಯಾಲಯನೂ ಅವನಿಗೆ ಸಪೋರ್ಟು, ಪೊಲೀಸು ಅವನಿಗೆ ಸಪೋರ್ಟು, ಕಾನೂನು ಅವನಿಗೆ ಸಪೋರ್ಟ್ ಇರೋದ್ರಿಂದ ಅವನೇನು ನೀವು ಮಾಡೋಕ್ಕಾಗಲ್ಲ. ಅವನು ಆ ಚೇಂಬರ್ಗೆ ನುಗ್ಗೋಕ್ಕಾಗಲ್ಲ. ಏನಿದ್ರು ಕೌಂಟ್ರಲ್ಲಿ ದುಡ್ಡು ಕಟ್ಟಬೇಕು, ಬರಬೇಕಷ್ಟೇ. ಮಕ್ಕಳಿಗೆ ಕೇಳಿದ ಯೂನಿಫಾರ್ಮ್ ಕೊಡಬೇಕಾದ್ರೆ ನಮ್ಮ ಸರ್ಕಾರಿ ಶಾಲೆ ಹಂಗಲ್ಲ. ನೀವು ಪ್ರತಿಯೊಬ್ಬರು ಹಳ್ಳಿಯವ್ರು ಹೋಗ್ಬಿಡ್ರಿ, ಮೇಸ್ಟ್ರೆ ಬೆಳಿಗ್ಗೆ 9 ಗಂಟೆಗೆ ಬರ್ರಿ, 5 ಗಂಟೆ ಪಾಠ ಮಾಡ್ರಿ ಅಂತ ನೀವು ಕೇಳೋ ಹಕ್ಕು ನಿಮಗಿದೆ. ಆ ಹಕ್ಕನ್ನು ನೀವು ಕಳ್ಕೊಬೇಡಿ. ಈ ಥರ ಎಲ್ಲ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಾ ಇದ್ರೆ ನಮಗೆ ಮುಂದೆ ಉಳಿಗಾಲ ಇಲ್ಲ. ಅದರಿಂದ ನೀವೆಲ್ಲರೂ ಇದೊಂದು ಸಂದರ್ಭವನ್ನು ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ಒಳ್ಳೆ ಪಾಸಿಟಿವ್ ಇದು. ಇವಾಗ ನಮ್ಮ ದೇಶದಲ್ಲಿ ಈಗ ಅವ್ರಿಗೆ ಅಲ್ಲೆಲ್ಲೋ ಯುದ್ಧ ನಡೀತಾ ಇರೋದು ಒಂದು ಪಾಸಿಟಿವ್ ಸಂಕೇತಾನೆ. ಅದರಿಂದ ನೀವೇನು ಮಾಡಬೇಕಂದ್ರೆ ಧೈರ್ಯವಾಗಿ
ಇನ್ನು ಮುಂದೆ ನೀವು ನಿಮ್ಮ ಜೀವನವನ್ನು ನಡೆಸ್ಕೊಳ್ಳೋಕ್ಕೆ ಹಳ್ಳಿಯ ಜೀವನಕ್ಕೆ ಬನ್ನಿ, ಸರಾಗವಾಗಿ ಬನ್ನಿ, ಸರಳವಾಗಿ ಬದುಕಿ, ನಾವು ಮಾದರಿಯಾಗಿ ಬದುಕುವ. ನಮ್ಮಲ್ಲಿ ಬೇಕಾದಷ್ಟು ಸಂಪನ್ಮೂಲ ಇದೆ. ಈ ಸಂಪನ್ಮೂಲಗಳನ್ನು ಇಟ್ಕೊಂಡು ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು. ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಯಾಕೆಂತಂದರೆ ಭಾರತಕ್ಕೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಆದರೆ ಈ ಕೆಲವು ದುಷ್ಟಶಕ್ತಿಗಳಿಂದ ಆಗ್ತವೆ. ಅವ್ರು ಇರೋದೇ ಒಂದು 2-3% ದುಷ್ಟಶಕ್ತಿಗಳು, ಅಂದರೆ ರಾಜಕಾರಣಿಗಳು ಅಂತ, ಅವರೇ ದುಷ್ಟಶಕ್ತಿಗಳು. ಅವರೆಲ್ಲ ಹದ ಆಗಬೇಕಾದ್ರೆ ಕನಿಷ್ಠ ಅವ್ರನ್ನೇನು ಮಾಡಬೇಕು, ಒಂದು 5 ವರ್ಷ ನೀವು ಚುನಾವಣೆಯಲ್ಲಿ ಸೋಲಿಸ್ಬಿಡಿ. ಒಂದು 5 ವರ್ಷದಲ್ಲಿ ಅವ್ರಿಗೆ ಬುದ್ಧಿ ಬರ್ತದೆ. ಆ ಬುದ್ಧಿ ಬಂದಾಗ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಅವ್ರಿಗೆ ಎಚ್ಚರ ಆಗ್ತದೆ. ಇಲ್ಲದಿದ್ದರೆ ನಮ್ಮ ಪರಿಸ್ಥಿತಿಯನ್ನು ನಾವೇ ಸುಧಾರಣೆ ಮಾಡ್ಕೊಳ್ಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.